ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಯಾರೆ ಹಂಚಿನಾಳದ ನೂತನ ಗ್ರಾಮ ದೇವತೆ ಮೂರ್ತಿಗೆ ಪ್ರತಿಷ್ಠಾಪನೆ ನಡೆಯಿತು. ಕೊಪ್ಪಳ ಜಿಲ್ಲೆ ಕೂಕನೂರು ತಾಲೂಕಿನ ಯಾರೆ ಹಂಚಿನಾಳ ಗ್ರಾಮದಲ್ಲಿ ಗ್ರಾಮ ದೇವತೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಹಿನ್ನೆಲೆಯಲ್ಲಿ ಯಾರೆ ಹಂಚಿನಾಳ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಉಡೇಲಕ್ಷ್ಮೀ ದೇವಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಗ್ರಾಮ ದೇವತೆ ಮೂರ್ತಿಗೆ ಬೆಳಿಗ್ಗೆ ಪಂಚಾಮೃತದಿಂದ ಪೂಜೆ ಮುಗಿಸಿಕೊಂಡು ನಂತರ ಶ್ರೀ ಉಡೇಲಕ್ಷ್ಮೀ ದೇವಿ ದೇವಸ್ಥಾನದಿಂದ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನದವರೆಗೂ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಂಡಾರ ಎರಚುವ ಮೂಲಕ ಗ್ರಾಮ ದೇವತೆಯನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಕೆಲಸಗಳೊಂದಿರ್ತಡಿ ಒಂದು ಕಚ್ಚಿನ ಸಾಕು ನೋಡಿದೆ ಕಚ್ಚಿ ಬಿಡ್ರಿ ಬಾಕ್ಸ್ ಎಲ್ಲ ದೊಡ್ಡ ಬಾಕ್ಸ್ ಇರ್ತದೆ. ಹೌದಾ ನೋಡುವ ಇಲ್ಲಿ ಹೆಚ್ಚಿದೆ ಯಾರು ಹೋಗ್ಕೊಂಡ್ಬಿಟ್ರೆ ಮಾಡೋದು ಪಟಾಕಿರ್ತದೆ ನೋಡಿ ಬಾಕ್ಸ್ ನಮ್ಮ ಯರೇಹಂಚಿನಾಳ ಗ್ರಾಮದಲ್ಲಿ ಗ್ರಾಮದ ಯಾವತ್ತು ಯುವಕರು ಹಾಗೂ ಗ್ರಾಮದ ಹಿರಿಯರ ಒಂದು ಸಮ್ಮುಖದೊಳಗೆ ಈ ಒಂದು ಕಾರ್ಯಕ್ರಮ ಜರುಗಿತು. ಸುಮಾರಾಗಿ ಒಂದು 15 ದಿವಸದ ಹಿಂದೆ ನಮ್ಮ ಗ್ರಾಮ ದೇವತೆಯನ್ನು ಬಣ್ಣಕ್ಕೆ ಕಳಿಸಿದ್ವಿ. ಅದನ್ನು ತಾರೀಕು 10ನೇ ತಾರೀಕು ಊರಿಗೆ ಗ್ರಾಮದ ದೇವತೆಯನ್ನು ಕರೆತಂದು ಗ್ರಾಮದ ಎಲ್ಲ ಬೀದಿಗಳಲ್ಲಿ ಮೆರವಣಿಗೆಯ ಕಾರ್ಯಕ್ರಮ ನಡೆಯಿತು. ಆಮೇಲೆ ಗಿಣಿಗೇರಿಯ ಆಚಾರ್ಯರನ್ನು ಕರೆಸಿ ಹೋಮ ಹವನಗಳನ್ನು ಗ್ರಾಮ ದೇವತೆಯ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲ್ಪಟ್ಟಿತು. ಗ್ರಾಮದ ಯಾವತ್ತು ತಾಯಕ್ಕ ತಂಗಿಯರು ಬೇರೆ ಬೇರೆ ಆಗಿರ್ತಕ್ಕಂಥ ಗ್ರಾಮದಿಂದ ನಮ್ಮೂರಿಗೆ ಹಲವಾರು ತಾಯಕ್ಕ ತಂಗಿಯರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಈ ದೇವಸ್ಥಾನದ ಆವರಣದಲ್ಲಿ ಹೋಮ ಹವನಗಳು ಬಹಳಷ್ಟು ಯಶಸ್ವಿಯಾಗಿ ಆಚಾರ್ಯರಿಂದ ನೆರವೇರಿಸಲ್ಪಟ್ಟಿತು. ಗ್ರಾಮದ ಎಲ್ಲ ಸದ್ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರ ಮುಖಾಂತರವಾಗಿ 2 ದಿವಸ ಅವಿರತವಾಗಿ ಈ ಅನ್ನ ಸಂತರ್ಪಣೆ ಕೂಡ ನೆರವೇರಿತು. ಬಹಳಷ್ಟು ಅದ್ಧೂರಿಯಾಗಿ ಈ ಕಾರ್ಯಕ್ರಮ ನೆರವೇರಿತು ಅಂತ ಹೇಳುವುದಕ್ಕೆ ಸಂತೋಷ ಅನಿಸ್ತಾ ಇದೆ. ಶಿವಣ್ಣ ಯಾಳಗಿ, ಯರೇಹಂಚಿನಾಳ. ಕೂಕನೂರು ತಾಲೂಕಿನ ಯರೇಹಂಚಿನಾಳ ಗ್ರಾಮದಲ್ಲಿ ಅಮ್ಮ ದೇವಿ ಪ್ರತಿಷ್ಠಾಪನೆ ಮೂಲಕ ಅತಿ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಕುಂಭಗಳಿಂದ ಸ್ತ್ರೀಯರು ಎಲ್ಲರೂ ಕೂಡಿ ಗ್ರಾಮ ಹಿರಿಯರು ಮತ್ತು ಯುವಕರು ಎಲ್ಲರೂ ಸೇರಿ ಅತಿ ಸುಂದರವಾದ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅದೇ ರೀತಿ ಕೂಡ ಆ ಗ್ರಾಮ ದೇವತೆ ಕೃಪಾಶೀರ್ವಾದದಿಂದ ಆ ದಿವಸ ಉತ್ತಮವಾದಂಥ ಮಳೆಯನ್ನು ಕೊಡುವ ಮೂಲಕ ಆ ದೇವಿ ಒಂದು ಈ ಊರಿನ ಮೇಲೆ ಅನುಗ್ರಹವನ್ನು ತೋರಿಸಿದ್ದಾಳೆ. ಮತ್ತೆ ಅನ್ನ ಪ್ರಸಾದವಾಗಿ ಹೋಳಿಗೆ ಊಟ ಮತ್ತು ಮಾದಲಿ ಮುಖಾಂತರ ಎಷ್ಟು ಜನ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಗುರು ಹಿರಿಯರು. ಅತಿ ಸುಂದರವಾದಂಥ ಯಾವ ಮಂದಿ ಮಕ್ಕಳಿಗೆ ಯಾವ ತೊಂದರೆ ಆಗದಂತೆ ಅತಿ ಸುಂದರವಾಗಿ ಒಂದು ವ್ಯವಸ್ಥೆಯ ಮೂಲಕ ಈ ಜಾತ್ರೆಯು ಅತಿ ಸುಂದರವಾಗಿ ನೆರವೇರಿತು ಅಂತ ಹೇಳಕ್ಕೆ ನಮಗೆ ಖುಷಿ ಆಗುತ್ತೆ.
ಸವಿತಾ ನಾಗರಿ. ಹಿರೇಂಚನಾಳ ಗ್ರಾಮದಲ್ಲಿ ಗ್ರಾಮ ದೇವತೆ ಅಂತಂದ್ರೆ ಇವತ್ತು ಅಗ್ದಿ ಶಕ್ತಿ ದೇವತೆ ಆಕಿ. ಈ ಗ್ರಾಮದಾಗ ಯಾವತ್ತು ಈಗೇನು ಈ ಗ್ರಾಮದಾಗ ಗುರು ಹಿರಿಯರು ಹಿಡ್ಕೊಂಡ್ರೆ ಯಾವ ಜಾತ್ರೆ ಮಾಡ್ಯಾರ, ಜಾತ್ರೆ ಈಗ ಒಂದೇ ದಿನ ಹಾಕಿದ್ವಿ ಪೂರ್ಣ ಜಾತ್ರೆ ಮಾಡ್ಯಾರ. ಜಾತ್ರೆ ಮಾಡಿದ್ರು ಕೂಡ ಏನು ಕೂಡಲೇ ಎಲ್ಲ ಕಡೆ ಮೆರವಣಿಗೆ ನೀಡಿದ್ರು ಆ ಕೂಡಲೇ ಮಳೆ ಬಂತು. ಮಧ್ಯಾಹ್ನದಾಗ ಮಡಿ ಉಡಿ ಆಯ್ತು. ಆಮೇಲೆ ಈ ಹಿಂದೆ ಮಳೆ ನಮ್ಗೆ ಅತ್ಯಂತ ಬರ ಇತ್ತು. ಬರದಲ್ಲಿ ಇವತ್ತು ಮಳೆ ಆಗೋಲ್ದು, ಏನು ಮಾಡಬೇಕು ನಾವು ಅಂತ ಕೇಳಿದ್ರೆ ಬಣ್ಣ ಕೊಡ್ತಾರೆ ಅಂತ ಹೇಳಿದ್ರು. ಬಣ್ಣ ಕೊಡಿಸಿದ್ರೆ ಸ್ವಲ್ಪ ಇಲ್ಲ ಮಳೆ ಆದ್ರೆ ನಾವು ಬಣ್ಣ ಕೊಡಿಸ್ಲಿಕ್ಕೆ ಕೊಡಲ್ಲ ಅಂತ ಒಂದು ಮಾತು ಇತ್ತು. ಆ ಒಂದು ವಾರದ ಹೆಚ್ಚು ಕಮ್ಮಿ ಮಳೆ ಆಗುತ್ತೆ ಅಂತ ಹೇಳಿದ್ರು. ಆ ಪ್ರಕಾರ ಮಳೆ ಆಯ್ತು. ಆದ್ರೆ ಪೌಡ ಪುರುಷ ದೇವತೆ ಅಂತ ನಾನು ಮೂಲಕ ಹೇಳ್ಬೋದು. ಆ ಪ್ರಕಾರ ಮಳೆ ಆಗೈತಿ. ಎಲ್ಲ ಇವತ್ತು ಜನಸಂಖ್ಯೆ ಇವತ್ತು ಶಕ್ತಿಲಿಂದಾನೆ ಇವತ್ತಿನ ದಿನಮಾನದಲ್ಲಿ ಅದ್ದೂರಿಯಾಗಿ ಇವತ್ತೊಂದು ಜಾತ್ರೆ ಮಾಡಿ ಇವತ್ತು ಆಕೆ ಗಟ್ಟಿ ಗಳಿಸಿ ಒಂದು ಪ್ರತಿಷ್ಠಾಪನೆ ಮಾಡೋಂಥ ವ್ಯವಸ್ಥೆ ಇಲ್ಲಿ ಎರೆಂಚಾಳ ಗ್ರಾಮಸ್ಥರು ಮಾಡಿದ್ರೆ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಗ್ರಾಮ ದೇವತೆಯ ಜಾತ್ರೆ ಮಾಡಿಸ್ಬೇಕು ಅನ್ನೋದು ಒಂದು 100 ದಿನದ ಕನಸು ನಮ್ಮದು. ಹಾಗೂ ನಮ್ಮ ಹಿರಿಯರು ಮಾಡಬೇಕಂದರು ಅವರಿಂದ ಆಗಿದ್ದಿಲ್ಲ. ಆದ್ರೆ ಬಣ್ಣ ಕೊಡಿಸೋದು, ಹಂಗ ಹಾಲು ತುಪ್ಪ ಎರೆದು ಒಂದು ಶೋಭೆಯನ್ನ ಮಾಡ್ತಿದ್ರು. ಆದ್ರೆ ನಾವು ಪೀಳಿಗೆಗಳು ಇದು ಒಂದು ಹಿಂದಿನ ಜನಕ್ಕೆ ನಾವೊಂದು ಇದನ್ನ ಮಾಡಿ ತೋರಿಸಬೇಕು, ಆಮೇಲೆ ಮುಂದಿನ ಪೀಳಿಗೆಗೆ ಗೊತ್ತಾಗತ್ತ ಅಂತ ನಾವು ಊರಿನ ಪಕ್ಕದವ್ರನ್ನ ಎಲ್ಲರನ್ನು ಕೇಳ್ಕೊಂಬಂದು ಶ್ರೀ ಗ್ರಾಮ ದೇವತೆಯ ಜಾತ್ರೆಯನ್ನು ಇದನ್ನು ಮಾಡಬೇಕೆಂದು ನಾವು ಅದನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ನಮ್ಮ ಮಿತ್ರರೆಲ್ಲರೂ ಹೋಗಟ್ಟರು. ಆದರೆ ಇದನ್ನ ನೀನು ನಡೆಸಿ ಕೊಡಬೇಕಂತ ನಮಗನ್ನು ಕೇಳ್ಕೊಂಡರು. ಆಗಲಿ ಅಂತ ನಾವು ಅದನ್ನ ಮಾಡ್ಕೊಂಡಿವ್ರಿ. ಹಂಗಾಗಿ ಇದನ್ನ ಮಾಡೇ ಮಾಡ್ತೀವಿ ಅನ್ನೋದು ಒಂದು ಛಲ ತೊಟ್ಕೊಂಡಿವಿ, ಮಾಡಿದೀವ್ರಿ, ಸಕ್ಸಸ್ ಆಗ್ತದೆ. ನಿಂಗಪ್ಪ ಗಡದ್ರಿ.